ಸೊ ಈಗ ನೋಡಿ ನಾವು ಗೇಮ್ ಅನ್ನ ಶುರು ಮಾಡ್ತಾ ಇದೀವಿ. ಎಕ್ಸ್ ಗೆ ಎಕ್ಸ್ ಮ್ಯಾಚ್ ಆಗ್ಬೇಕು, ಅದು ಅಡ್ಡನಾದ್ರೂ ಆಗ್ಬೋದು, ಉದ್ದನಾದ್ರೂ ಆಗ್ಬೋದು, ಅಥವಾ ಕ್ರಾಸ್ ಆಗಾದ್ರೂ ಬರ್ಬೋದು. ಸೊ ಇಲ್ಲಿ ಇಬ್ರು ಗೇಮರ್ಸ್ ಇದಾರೆ ಈಗ. ಸೊ ಯಾರು ಇಬ್ರಲ್ಲಿ ಗೆಲ್ತಾರೆ ನೋಡೋಣ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬಾಟ್ಲ್ ಇದೆ, ಬಾಟ್ಲ್ ಅಲ್ಲಿ ಅರ್ಧ ನೀರಿದೆ, ಅದನ್ನ ಬಾಟ್ಲ್ ನ ನಿಲ್ಲಿಸ್ತರು. ಸೊ ಫಸ್ಟ್ ಅದನ್ನ ಆಡಬಹುದು. ಸೊ ಯಾರು ಬೇಗ ಬೇಗ ಆಡ್ತಾರೆ, ಯಾರು ಬೇಗ ಬೇಗ 1000 ರೂಪಾಯಿ ಗೆಲ್ತಾರೆ ನೋಡೋಣ. ಸೊ ಇದು ಫನ್ನಿ ಗೇಮ್ ಆಗಿದೆ. ಸೊ ಇದು ಫ್ಯಾಮಿಲಿನಲ್ಲಿ ಅಪ್ಪ ಅಮ್ಮ ಮಕ್ಕಳು ಅಜ್ಜಿ ತಾತ ಎಲ್ಲರೂ ಆಡ್ಬೋದು. ಸೊ ನೀವು ಕೂಡ ಆಡಿ. ಈಗ ನಮ್ಮ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ. ಲೆಟ್ಸ್ ಸ್ಟಾರ್ಟ್ ವಿತ್ ಶೇಖರ್ ಸರ್. ರೆಡಿ? ಅರುಣ್ ಆಡಿದ್ದಾರೆ, ಸೂಪರ್. ವಾವ್, ಅರುಣ್ ಸೂಪರ್. ಶೇಖರ್ ಸರ್ ಅಡ್ಡ ಹಾಕ್ಬಿಡಿ ಈ ಕಡೆ. ಸೂಪರ್. ಸೊ ಗೇಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ನೋಡೋಣ ಯಾರು ಗೆಲ್ತಾರೆ. ಈಗ ಮಜಾ ಇದೆ. ಈಗ ನಾನು ಟೈಮಲ್ಲಿ ಇದ್ದೀನಿ. ಅಯ್ಯಯ್ಯೋ ಅಯ್ಯಯ್ಯೋ ಇಲ್ಲ, ಒಂದ್ಸರಿ ಹಾಕಿದ್ರೆ ಗೊತ್ತಾಯ್ತು. ಸೂಪರ್, ಅರುಣ್ ಅವ್ರು ಗೆದ್ದಿದ್ದಾರೆ. ಸೊ ನೋಡಿ ಇಲ್ಲಿ ಇರ್ತಕ್ಕಂಥದ್ದು ನೋಡಿ ಈ ತರ. ಸೊ 3ಕ್ಕೆ 3 ಮ್ಯಾಚ್ ಮಾಡ್ಬೇಕು, ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ಬೋದು. ಸೊ 1000 ರೂಪಾಯಿ ಗೆದ್ದಿದ್ದಾರೆ ಈಗ ಅರುಣ್ ಅವರು. ತೋರಿಸಿ ಅರುಣ್ ಅವರೇ, ಫುಲ್ ಎಂಜಾಯ್ ಮಾಡಿ. ಸೊ ನೋಡಿ ಈ ರೀತಿ ಮನೆಯಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಸೊ ಈ ರೀತಿ ಫ್ರೆಂಡ್ಸ್ ಮನೆಯಲ್ಲಿ ಮಾಡೋದ್ರಿಂದ ಬಾಂಧವ್ಯ ಬೆಳೆಯುತ್ತೆ, ಜೊತೆಗೆ ಫ್ಯಾಮಿಲಿ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೋದು. ಏನಪ್ಪಾ ಮಾಡೋದು, ಹೊರಗಡೆ ಹೋದ್ರೆ ಲಕ್ಷಾಂತರ ರೂಪಾಯಿ 1000 ರೂಪಾಯಿ ಖರ್ಚಾಗುತ್ತೆ ಅನ್ನೋ ಹೊರಗಡೆ ಹೋದ್ರೆ 1000 ರೂಪಾಯಿ ಖರ್ಚಾಗುತ್ತೆ ಅನ್ನೋ ಟೆನ್ಷನ್ ಇರುತ್ತೆ. ಸೊ ಮನೆಯಲ್ಲೇನೆ ವೀಕೆಂಡ್ ಅಲ್ಲಿ ಈ ತರ ನೀವು ಗೇಮ್ ಅನ್ನ ಪ್ಲಾನ್ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ರೀತಿಯಾದಂತ ಖರ್ಚು ಬರೋದಿಲ್ಲ. ಒಂದು 200 ರೂಪಾಯಿ ಕೊಟ್ಬಿಟ್ಟು ಒಂದು ಕಾರ್ಬೋರ್ಡ್ ಶೀಟ್ ತಂದ್ಬಿಟ್ಟು ಇದನ್ನ ಕಟ್ ಮಾಡ್ಕೊಂಡು ನೀವು ಮಾಡ್ಕೋಬಹುದು. ತುಂಬಾ ಈಸಿ ಆಗಿದೆ. ಸೊ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಇದನ್ನ ಆಡಬಹುದು. ಇದರಿಂದ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಜೊತೆಗೆ ಒಂದು ಜೋಶ್ ಬರುತ್ತೆ. ಆಮೇಲೆ ಫ್ಯಾಮಿಲಿ ಜೊತೆನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಹ್ಯಾಪಿನೆಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆಮೇಲೆ ಫ್ಯಾಮಿಲಿ ಕೂಡ ಖುಷಿ ಆಗುತ್ತೆ. ಸೊ ನೀವು ವಾರಕ್ಕೊಂದ್ಸಲ ಈ ತರ ಗೇಮ್ಗಳನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಇದೇ ರೀತಿ ಹೊಸ ಹೊಸ ಗೇಮ್ಗಳು ನಿಮಗೆ ಬೇಕು ಅಂತಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್.